ಈ ಹೀಗಾಗೋಯ್ತು? 8 ವರ್ಷದಿಂದ ಮೊದಲನೇ ಹೆಂಡತಿ ವಿಚಾರನ ಮುಚ್ಚಿಟ್ಟಿದ್ದ, 2ನೇ ಸೆಟಪ್ ಹೇಗೆ ವಿಷಯ ಗೊತ್ತಾಗೋಯ್ತು? ಚೌಕಾಸಿ ಹಲಸಾಗ್ಲಿ ಹೊಲಸಾಗ್ಲಿ ಜಾಸ್ತಿ ದಿನ ಬಚ್ಚಿಡಕ್ ಆಗೋದಿಲ್ಲ. ಈ ಡಬ್ಬಲ್ ತೊಳೆ ವಿಷಯ ಏನಾದ್ರೂ ಹೀರೋ ಗೊತ್ತಾದ್ರೆ ಅವನು ರಸಾಯನ ಆಗೋಗ್ತಾನಲ್ಲ. ಯಾಕೆ ಶ್ರೀಮತಿ ಹೇಳ್ತಾ ಇದೀಯಾ? ನಿಮ್ ಕಡೆಯವ್ರು ಯಾರಾದ್ರೂ ಹೋಗ್ಬಿಟ್ರೇನೆ? ನಮ್ ಕಡೆಯವ್ರು ಯಾರಿಗೂ ಏನೂ ಆಗಿಲ್ಲ ಆಯ್ತಾ? ಸ್ವೀಟು ಕುಂದಾಪುರ ಜೀವ ಹೋಗ್ಬಿಟ್ರ? ಜಾನು, ಬಾಯಲ್ಲಿ ಗಂಟೆ ಹೊಡಿಬೇಡಿ ನೀವು. ಆ ಸೀರಿಯಲ್ ಅಲ್ಲಿ ಹೀರೋ ಹೀರೋಯಿನ್ ಮದ್ವೆ ಮಾಡ್ಕೊಂಡು 8 ವರ್ಷ ಆಗಿತ್ತು. ಇವಾಗ ಹೊಸದಾಗಿ ಒಬ್ಳನ್ನ ಕರ್ಕೊಂಡು ಬಂದು ನನ್ನ ಹೆಂಡತಿ ಅಂತ ನಿಲ್ಸಿದ್ದಾನೆ. ಪಾಪ ಒರಿಜಿನಲ್ ಹೆಂಡತಿಗೆ ಹೇಗ್ ಆಗ್ತಿರ್ಬೇಡ. ಎಷ್ಟು ಬೇಜಾರಾಗಿದೆ ಅಂತಂದ್ರೆ ಒಂದ್ ಬ್ರೇಕ್ ಆದ್ಮೇಲೆ ಉಪವಾಸ ಇದ್ದಾಳೆ ಅಲ್ವಾ ಬಾಯಿ? ಕರೆಕ್ಟು ಚೌಕಾಸಿ. ಡೈರೆಕ್ಟರ್ಗೆ ರೈಟರ್ಗೆ ದುಃಖ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಗಂತೂ ತುಂಬಾ ದುಃಖ ಆಗ್ತಾ ಇದೆ ಕಣ್ರಿ. ಹಾಗಾದ್ರೆ 3 ದಿನ ಸ್ಟೇಟ್ ಮಾರ್ನಿಂಗ್ ಡಿಕ್ಲೇರ್ ಮಾಡೋದು ಒಳ್ಳೇದು. ಡಿಕ್ಲೇರ್ ಮಾಡೋಣ, ಸ್ಟೇಟ್ ಮಾರ್ನಿಂಗ್ ಡಿಕ್ಲೇರ್. ಲೇ ಪಾಚು, ಟಿವಿ ನೋಡ್ತಾ ಅಳ್ತಾ ಕೂತ್ಕೊಂಡ್ಬಿಟ್ರೆ ಕಾಫಿ ಮಾಡೋರು ಯಾರು? ಮಾವ, ಕಾಫಿನ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಎಪಿಸೋಡ್ ಮುಗಿದ ತಕ್ಷಣ ಹೋಗಿ ತಗೊಂಡ್ ಬಂದ್ ಕೊಡ್ತೀನಿ. ದುಃಖ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಮನೇಲಿ ಸೂತಕದ ವಾತಾವರಣ ಇರುತ್ತೆ. ಮೊದಲು ಟಿವಿ ಆಫ್ ಮಾಡಿ. ಸರ್, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಟಿವಿ ಮೇಲೆ ಕಪ್ಪಟ್ಟೆ ಹೊತ್ಬಿಡಿ. ನೀವ್ ಯಾವಾಗ್ಲೂ ಆಡೋದ್ ನೋಡಿದ್ರೆ ನನ್ಗೇನೋ ಅನುಮಾನ, ನೀವು 2ನೇ ಹೆಂಡತಿನ ಯಾವತ್ತಾರು ಕರ್ಕೊಂಡ್ ಬರ್ತೀರಾ ಅಂತ ಏನ್ ಹಚ್ಕೋತಾ ಇದೀರಾ? ಹಿಂಗೆಲ್ಲ ನೀವ್ ಏನಾದ್ರು ಮಾಡಿದ್ರೆ ಮಹಿಳಾ ಸಂಘದವ್ರನ್ನೆಲ್ಲ ಕರ್ಕೊಂಡ್ಬಂದು ದೊಡ್ಡ ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ ನಾನು. ಜಾನು, ನೀವು ಅಷ್ಟೇ ಇನ್ನೊಬ್ಳಿಗೆ ತಾಳಿ ಕಟ್ಟಕ್ ಹೋಗ್ಬೇಡಿ. ನಿಮ್ ಹಾಗೆ ಅವನ ಹೆಸರು ಪುಂಡಲೀಕ. ಆದ್ರೆ ನಾನು ಗುಣಸಂದೀರ್ಘ ರೀ ಪುಂಡರೀಕ. ಏನೋ ಒಂದು, ಉನ್ಗೆ 2 ಹೆಂಡ್ತಿರು ಗೊತ್ತಾ? ಸ್ವೀಟು, ಅದು ಸೀರಿಯಲ್ಲು, ಇದು ನಿಜ ಜೀವನ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನೀವ್ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೊಂಡು ನನ್ ಕಣ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದ್ರೆ ನಾನ್ ಕುಂದಾಪುರಕ್ಕೆ ಹೋಗ್ಬಿಟ್ಟು ಬ್ರೆಡ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಕ್ ಶುರು ಹಚ್ಕೊಂತೀನಿ ಅಷ್ಟೇ. ಮೊದಲು ಕಾಫಿ ಕತೆ ಏನಾಗಿದೆ ನೋಡಮ್ಮ. ಸ್ವೀಟು, ಏನಿದು ಬ್ಲ್ಯಾಕ್ ಕಾಫಿ? ಏ, ಇದು ಬ್ಲಾಕ್ ಕಾಫಿ ಅಲ್ಲ ಕಣೋ, ಸೀದ್ ಹೋಗಿರೋ ಕಾಫಿ. ಕಾಫಿ ಒಲೆ ಮೇಲೆ ಇಟ್ಟು ಟಿವಿ ನೋಡ್ತಾ ಕೂತ್ಕೊಂಡ್ರೆ ಹೀಗೆ ಆಗೋದು. ಏನಪ್ಪ, ಹೀಗಾಗೋದ್ರಿಂದಾನೆ 2ನೇ ಮದುವೆ ಐಡಿಯಾ ತಲೆಗೆ ಬರೋದು. ಪುಂಡರೀಕ ಪಾಂಡುರಂಗ, ಮಾತಿನ ಮೇಲೆ ನಿಗಾ ಇರ್ಲಿ. ಏನ್ರಿ ನಿಮ್ ಮಾತಿನ ಅರ್ಥ? ಏನಿಲ್ಲ, ಮೇಲ್ಗಡೆಯಿಂದ ಪರ್ಸ್ ತಗೊಂಬ, ಆಚೆ ಕಡೆ ಟೀ ಕುಡಿತೀನಿ. ಬೇಕಾದ್ರೆ ಹೋಗಿ ತಗೊಳ್ಳಿ, ನಾನ್ ಟಿವಿ ನೋಡ್ಬೇಕು. ನೀನು ಸೆಕೆಂಡ್ ಬೆಂಚ್ ಪುಂಡ, ಸ್ಕೂಲ್ ನಲ್ಲಿ ಡೆಸ್ಕ್ ನಲ್ಲಿ ಟೇಬಲ್ಸ್ ಬರ್ದು ಎಕ್ಸಾಮ್ಸ್ ಅಲ್ಲಿ ಕಾಪಿ ಹೊಡಿತಿದ್ದವನು. ರಾಮಸ್ವಾಮಿ, ಹೇ ನೀನು ಸಂಜೆ ಟೇಬಲ್ ಕೆಳಗಡೆ ಚೀಟಿ ಅಂಟಿಸಿ ಬೆಳಗ್ಗೆ ಎಕ್ಸಾಮ್ ಟೈಮಲ್ಲಿ ಕಾಪಿ ಹೊಡಿತಿದ್ದೆ. ಖುಷಿ ಆಯ್ತು ಕಣ. ಸೂಪರ್. ಇವ್ರು ಯಾರು? ನಿಮ್ ಸಿಸ್ಟ್ರಾ? ಇವಳು ನಾನು 2ನೇ ಹೆಂಡತಿ ಕಣೋ, ಉಮಾ. ಹಳೆ ಆಲ್ಬಮ್ ಅಲ್ಲಿ ಹೊಸ ಫೋಟೋ. ಹೋದ ಪಿಚಾಚಿ ಅಂದ್ರೆ ಬಂದೆ ಚಿಮ್ನಿ ಪೈಪಲ್ಲಿ ಅಂದಂಗಾಯ್ತು. ಏನದು ಎಲ್ಲ ಚಿಮ್ನಿ ಪೈಪು? ಅಲ್ಲಿ ಪಾರ್ವತಿ. ಅಯ್ಯೋ, ನನ್ ಮೊದಲನೇ ಹೆಂಡತಿ ಬರ್ತಿದ್ದಲ್ ಕಣೋ. ಇವಳ ವಿಷಯ ಏನಾದ್ರು ಅವಳಿಗೆ ಗೊತ್ತಾದ್ರೆ ಮುಗೀತು ನನ್ ಕತೆ. ನನ್ನ ಪೋಸ್ಟರ್ ಮಾಡಿ ಗೋಡೆಗೆ ಅಂಟಿಸ್ಬಿಡ್ತಾಳೆ. ಇಬ್ರು ನಿನ್ನೆ ಅಂತೀರ ಅಂದ್ಯಲ್ಲೋ, ಪರಿಚಯ ಮಾಡಿಸ್ಬಿಡು. ಮನೇಲಿ ಗೇಮ್ ಆಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತಿರ್ತಾರೆ. ಯಾರ್ರಿ ಇವಳು? ಬೆಳಿಗ್ಗೆಯಿಂದ ಊರೆಲ್ಲ ತಿರುಗ್ತಾ ಇದ್ದೀರಾ? ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇದನ್ನೇ ನಾ ಮಾಡೋದು? ನಾನು ನೋಡ್ತಾನೆ ಇದ್ದೀನಿ, ಸುತ್ತದಾನೇ ಇದ್ದೀರಾ. ಆಫೀಸಿಗೆ ಹೋಗ್ತಿದ್ದೆ, ಪುಂಡಂದು ಒಂದ್ ಚಿಕ್ಕ ಕೆಲ್ಸ ಇತ್ತು. ಯಾರ್ರಿ ಇವಳು? ಇವರು ಪುಂಡನ್ ಹೆಂಡತಿ ಕಣೆ, ಉಮಾ ಅಂತ. ಪುಂಡನ್ ಹೆಂಡ್ತಿನ? ಹೌದೇನ್ರಿ? ಇವ್ರು ನಿಮ್ ಹೆಂಡ್ತಿನ? ಹೌದು, ನಾನು ಇವ್ರ ಒರಿಜಿನಲ್ ಹೆಂಡ್ತಿನೇ ಅಲ್ವೇನ್ರಿ? ಹೌದೌದು, ನಾನು ಇವ್ರ ಹೆಂಡತಿ. ಇವ್ರು ನನ್ನ ಹೆಂಡತಿ ಅಲ್ವಾ? ಹೌದು ಹೌದು. ಒರಿಜಿನಲ್ ಅಂತ ಯಾಕೆ ಹೇಳ್ತಿದ್ದೀರಾ? ನನ್ ಗಂಡನ ಜೊತೆ ನೀವ್ ಯಾಕೆ ಸುತ್ತಿದ್ದೀರಾ? ನಮ್ಗೆ ಯಾರಿಂದಲೋ ಬಾಕಿ ಹಣ ಬರ್ಬೇಕಿತ್ತು, ಹಾಗಾಗಿ ರಾಮಸ್ವಾಮಿ ಅವರೇ ಆ ಕೆಲ್ಸ ಕರೆಕ್ಟ್ ಅನ್ಸ್ತು. ನಮ್ಮ ಮನೆಯವರು ಅದಕ್ಕೋಸ್ಕರ ನನ್ನನ್ನು ಅವ್ರ ಜೊತೆ ಕಳಿಸ್ಕೊಟ್ರು ಅಲ್ವೇನ್ರಿ? ಮತ್ತೆ ನೀವ್ ನನ್ ಗಂಡನ ಜೊತೆ ಐಸ್ ಕ್ರೀಮ್ ತಿಂತಾ ಇದ್ರಿ?
ಅಯ್ಯೋ ನಾನೇ ಹೇಳಿದ್ದು ನನಗೆ ಅಸಿಡಿಟಿ ಇದೆ, ಅವಾಗ ಏನಾದ್ರೂ ಬಾಯಿಗೆ ಹಾಕ್ತಾನೆ ಇರ್ಬೇಕು, ಅದಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ವಿ. ನಂಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ ನಿಮ್ಮಿಬ್ರು ನೋಡ್ತಿದ್ರೆ. ಇಲ್ಲ, ನಾವಿಬ್ರು ಗಂಡ ಹೆಂಡ್ತಿನೇ, ಮದ್ವೆ ಆಗಿ ಜಸ್ಟ್ 3 years ಆಗಿದೆ ಅಷ್ಟೇ, ಅಲ್ವೇನ್ರಿ? ಹೌದು, ಇಬ್ರಿಗೂ ಸೇರಿಸಿ 3 ವರ್ಷ ಆಗಿದೆ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾಗಿದ್ ಕ್ಲೋಸ್ನೆಸ್ ಕಾಣ್ತಿಲ್ವಲ್ಲ. ಇವಾಗ ಸರಿ ನಾನೊಂದೆರಡು ಫೋಟೋ ತಗೊಳ್ತೀನಿ. ಎಲ್ಲಿ ಸ್ಮೈಲ್ ಮಾಡಿ. ಅಯ್ಯೋ ಮೇಡಮ್ ಫೋಟೋ ಯಾಕೆ? ನೀವು ನಮ್ಮ ಯಜಮಾನ್ರ ಫ್ರೆಂಡು ಅಂತೀರಾ, ಫ್ರೆಂಡ್ ಹೆಂಡತಿ ಫೋಟೋ ನನಗ್ ಬೇಡ್ವಾ? ಎಲ್ಲಿ ಸ್ಮೈಲ್ ಮಾಡಿ. ಮೇಡಮ್ ಫೋಟೋ ಯಾಕೆ ಮೇಡಮ್? ಫೋಟೋ ಬೇಕಿದ್ರೆ ನಿಮ್ಮ ಯಜಮಾನ್ರ ಫೋನಲ್ಲಿ ಇರುತ್ತಲ್ಲ ಅದನ್ನ ತಗೊಳ್ಳಿ. 1-2 ತಗೊಂಡಿದ್ದೀನಿ, ಇರ್ಲಿ ಬಿಡಿ. ಸರಿ, ನನಗೆ ಮೆಡಿಟೇಷನ್ ಕ್ಲಾಸ್ಗೆ ಟೈಮ್ ಆಯ್ತು. ರಾಮಸ್ವಾಮಿ ಆಫೀಸ್ಗೆ ಹೋಗಲ್ವಾ? ಹೋಗ್ತೀನಿ ಈಗ. ಸರಿ ನಡೀರಿ. ಹೊಡ್ತೀನಿ. ಇವಾಗ ನೀವೇ ನನ್ನನ್ನು ಡ್ರಾಪ್ ಮಾಡ್ಬೇಕು. ಆಗ್ರಿ ಆ ಅಮ್ಮ ಆಗ್ಲೇ ಫೋಟೋ ತಕೊಂಡಿದೆ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ರೀ. ಅದೆಲ್ಲ ಏನು ಆಗಲ್ಲ ರೀ, ಅವ್ರು ನಿಮ್ಗೆ ಯಾವಾಗ ಸಿಗ್ತಾರೋ ಏನೋ. ನನ್ ಪ್ರಕಾರ ಅವ್ರು ನಿಮ್ಗೆ ಸಿಗೋದು ಇಲ್ಲ. ನೀವು ಆರಾಮಾಗಿರ್ರಿ, ಬನ್ರಿ ನನ್ನ ಡ್ರಾಪ್ ಮಾಡಿ. ಆಗಲ್ಲ ರೀ. ಪ್ಲೀಸ್ ರೀ, ಪ್ಲೀಸ್ ರೀ. ಆಯ್ತು ನಡೀರಿ. ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕಲ್ವಾ? ನಾನು ಹಾರ್ನ್ ಮಾಡ್ತಾನೆ ಇದ್ದೀನಿ, ನೀವು ಫೋನ್ ನೋಡ್ಕೊಂಡು ಬರ್ತಾನೆ ಇದ್ದೀರಾ. ಐ ಆಮ್ ರಿಯಲಿ ಸಾರಿ, ಏನೋ ಎಮರ್ಜೆನ್ಸಿ ಇತ್ತು, ದೊಡ್ಡಪ್ಪಂಗೆ ಹುಷಾರಿಲ್ಲ ಅಂತ ಮೆಸೇಜ್ ಬಂದಿತ್ತು, ಅದ್ರ ಬಗ್ಗೆ ತಿಳ್ಕೊತಾ ಇದ್ದೆ. ನಂದು ತಪ್ಪಿದೆ. ಇಲ್ಲ, ನಾನು ಫೋನಲ್ಲಿ ಮಾತಾಡ್ಕೊಂಡು ಬರ್ತಿದ್ದೆ, ನಂದು ತಪ್ಪಿದೆ, ಸಾರಿ. ನನ್ನ ಹೆಸರು ಚಾರುಲತಾ ಅಂತ, ಕುಂದಾಪುರದ ಲತಾ ಇದಾರಲ್ಲ ಅವ್ರ ಮಗಳು, ಪಾಪ ಬಂಡು ನಮ್ಮ ಮಾವ. ಹೌದಾ? ನನ್ನ ಹೆಸರು ಪಾರ್ವತಿ ಅಂತ. ನೀವೆಲ್ಲಿರೋದು? ಇಲ್ಲೇ ಸ್ಟ್ರೇಟ್ ಹೋಗಿ ರೈಟ್ ಟರ್ನ್ ಆಗಿ ಲೆಫ್ಟ್ ಒಂಚೂರು ತಿರ್ಗಿದ್ರೆ ನಮ್ಮನೆ. ಹೌದಾ? ಹಾಗಾದ್ರೆ ಬನ್ನಿ, ಡ್ರಾಪ್ ಮಾಡ್ತೀನಿ. ಅಯ್ಯೋ ಏನ್ ತೊಂದ್ರೆ ಇಲ್ಲ, ನಡ್ಕೊಂಡು ಹೋಗ್ತೀನಿ, ಪರ ಇಲ್ಲ. ಇಲ್ಲ ಬೇಡ, ಮೊದಲೇ ಬಿದ್ದು ಏಟ್ ಮಾಡ್ಕೊಂಡಿದ್ದೀರಾ, ಕಾಲು ನೋವಿರುತ್ತೆ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಸರಿ. ಕಾಫಿ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಾನು ಕಾಫಿನೂ ಚೆನ್ನಾಗಿ ಮಾಡ್ತೀನಿ, ಮತ್ತೆ ಬ್ರೆಡ್ ಅಲ್ಲಿ 99+ ವೆರೈಟೀಸ್ ಮಾಡ್ತೀನಿ, ಗೊತ್ತಾ? ಹೌದಾ? 99 ವೆರೈಟಿ ದೋಸೆ ತರ. ಪರವಾಗಿಲ್ಲ, ಏನೇನೋ ಕಲ್ತಿದ್ದೀರಾ. ನೀವು ಇವಾಗ ಕಾಫಿ ಕುಡಿತೀರಿ, ನಾನು ಬ್ರೆಡ್ಡಲ್ಲಿ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ, ನನಗೆ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಬ್ರೆಡ್ಡಲ್ಲಿ ನೀವು ಏನು ಮಾಡಿಕೊಟ್ರು ತಿಂತೀನಿ. ಓಕೆ ಬಿಡಿ, ನೆಕ್ಸ್ಟ್ ಟೈಮೇ ಮಾಡ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಮಾಯಿ, ಮಾವ, ನನ್ನ ಗಂಡ, ಇನ್ನೊಂದು 3/4 ಟಿಕೆಟು ಶ್ರೀಹರಿ ಅಂತ, ಮತ್ತೆ ಇನ್ನೊಂದು 1/2 ಟಿಕೆಟು ನಿಮ್ಮಿ ಅಂತ. ಅವಳು ಲಂಡನ್ನಿಂದ ಬಂದಿದ್ದಾಳೆ. ಇಷ್ಟು ಜನ ಇರ್ತೀವಿ. ಓಹೋ, ಇಷ್ಟೊಂದು ಜನ ನಿಮ್ಮ ಮನೇಲಿ ಇದ್ದೀರಾ? ಹಾಗಾದ್ರೆ ಜಾಯಿಂಟ್ ಫ್ಯಾಮಿಲಿನೇ. ಜಾಯಿಂಟ್ಗಳು ತುಂಬಾ ಮುಖ್ಯ. ನಮ್ಮ ಯಜಮಾನ್ರು ಇನ್ನೇನು ಬರ್ತಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಯಾವ್ದಿದು ಲೇಡೀಸ್ ಚಪ್ಪಲಿ? ಯಾರು ಬಂದಿರ್ಬೋದು ಮನೆಗೆ? ಸ್ವೀಟುಗಂತ ಫ್ರೆಂಡ್ಸ್ ಯಾರು ಇಲ್ಲ. ಪಕ್ಕದ ಮನೆ ನಂದಾ ಚಪ್ಪಲಿ ಅಲ್ಲ, ಜಯ ಆಂಟಿ ಚಪ್ಪಲಿನೂ ಹಿಂಗಿಲ್ಲ. ಇನ್ಯಾರು ಹೊಸ ಕ್ಯಾರೆಕ್ಟರ್ ಬಂದಿರೋದು? ಈ ಅಮ್ಮ ಯಾಕೆ ಬಂದಿಲ್ಲಿ? ನಾವು ಫಿಟ್ಟಿಂಗ್ ಇರಕ್ಕೆ ಬಂದಿರೋದು. ಬೇಡಪ್ಪ, ಆ ಅಮ್ಮ ಹೋಗ್ಲಿ, ಆಮೇಲೆ ಮನೆಗೆ ಹೋಗೋದು ಸೇಫ್. ಸರಿ ಚಾರುಲತಾ, ನಾ ಹೊರಡ್ತೀನಿ, ನನಗೆ ಟೈಮ್ ಆಯ್ತು. ಇನ್ನೊಂದ್ಸಲ ಯಾವಾಗಾದ್ರೂ ಮೀಟ್ ಮಾಡ್ತೀನಿ. ಶೋರ್, ಬನ್ನಿ, ನಿಮ್ನ ಆಚೆ ತನಕ ಬಿಟ್ಟು ಬರ್ತೀನಿ. ಅಲ್ಲೋ ಮರಿಯ, ಯಾಕೆ ನಿಮ್ಮ ಮನೆ ಹಂಗೆ ದುರ್ಗುಟ್ಕೊಂಡು ನೋಡಕತ್ತಿ? ಕದಿಯ ಪ್ರೋಗ್ರಾಮ್ ಏನಾರ ಮಾಡಿ ಏನು ಮತ್ತೆ? ನಮ್ಮನೇಲಿ ನಾನು ಯಾಕೆ ಕದಿಬೇಕು? ಮತ್ತೆ ಯಾಕೆ ನಿನ್ನ ಮನೆ ಹಂಗೆ ನೋಡಕತ್ತಿ? ಭೂಕಂಪ ಏನ್ರ ಆಗಕತ್ತೈತೆ ಮತ್ತ? ಮನೆ ಏನ್ರ ಬೆಳ ಮುನ್ಸೂಚನೆ ಐತೇನೋ ಮರಿಯ ಮತ್ತ? ಮನೆ ರಿಪೇರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೆ ರಿಪೇರಿ ಮಾಡಿಸ್ಬೇಡ, ಮನೆಗೆ ಅದಾರಲ್ಲ ಅವ್ರನ್ನ ರಿಪೇರಿ ಮಾಡಿಸ ಮೊದ್ಲು. ನಿನಗೆ ಯಾಕೋ ಬೇಕೋ ಅದು? ತಿರುಗಿ ನೋಡ್ದೆ ಹೋಗಲೇ. ನಮ್ಮನೆ ನೋಡಕ್ ನಾನೇನ್ ಟ್ಯಾಕ್ಸ್ ಹಾಕಟ್ಬೇಕು, ಎಂಟ್ರಿ ಫೀಸ್ ಹಾಕೊಡ್ಬೇಕು? ನನಗೆ ಯಾಕೋ ಡೌಟ್ ಬರಕತ್ತೈತಿ. ನಿನ್ನ ಹೆಂಡ್ತಿ ನಿನ್ನ ಮನೆಯಿಂದ ಹೊರಗೆ ಹಾಕ್ಯಾಳ, ಅದಕ್ಕ ನೀನು ಇಲ್ಲಿ ನಿಂತಿ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳೋ ಮರಿ ಮಾಡ್ಕೊಡ್ತೀನಿ. ಹೆಲ್ಪ್ ಮಾಡ್ತೇನೆ ನೀನು? ಪಕ್ಕ ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಷ್ಟೇ ಸಾಕು. ಕರೆದು ಹೆಣ್ಣು ಕೊಟ್ರ ಅಳಿಯಾಗ ಮಲ್ರೋಗ ಅಂತ ನಾನೇನೋ ಒಳ್ಳೇದು ಹೇಳಕ್ ಬಂದ್ರೆ ನನಗೆ ಬೈದು ಕಳಿಸ್ತೀನಿ ನೀನು. ಆಯ್ತು, ನೀವು ನಮ್ಮ ಯಜಮಾನ್ರ ಫ್ರೆಂಡು ಅಂತೀರಾ, ಫ್ರೆಂಡ್ ಹೆಂಡತಿ ಫೋಟೋ ನನಗ್ ಬೇಡ್ವಾ? 1-2 ತಗೊಂಡಿದ್ದೀನಿ. ಸರಿ ಚಾರು, ನಾನೇನು ಬರ್ತೀನಿ. ಬಾಯ್, ಹುಷಾರಾಗಿ ಹೋಗಿ.
ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ಯಾ ಪುಂಡ. ಅದ್ರ ಮೇಲ್ಗಡೆ ಯಾವ ಬಾಂಬ್ ಇದೆಯೋ ಅನ್ನೋ ಗೊತ್ತಿಲ್ಲ. ಫೋಟೋಸ್ ತೋರಿಸ್ಬಿಟ್ಟಿದೆ. ಪುಂಡ ಪುಂಡ, ಥಿಂಕ್ ಪಾಸಿಟಿವ್, ಥಿಂಕ್ ಪಾಸಿಟಿವ್. ಏನ್ ಮಾಡ್ತಿದ್ಯಾ ಸ್ವೀಟು? ಸ್ವೀಟು ಸ್ವೀಟು ನೀವ್ ನನಗ್ ಮೋಸ ಮಾಡಿದ್ರಿ. ಸ್ವೀಟು ಅದೇನಾಯ್ತು ಅಂದ್ರೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮ್ನಿರ್ತೀರಾ? ನೀವು 5 ನಿಮಿಷದ ಕೆಳಗಡೆ ಇಲ್ಲಿ ಬಂದಿದ್ರಿ, ನನ್ ಫ್ರೆಂಡ್ ಅನ್ನ ನೋಡಿ ವಾಪಸ್ ಹೋದ್ರಿ, ಹೌದೋ ಅಲ್ವೋ? ಅಷ್ಟೇನಾ? ಅಲ್ಲ, ಅದು ನೀನು ಮತ್ ನಿನ್ ಫ್ರೆಂಡ್ ಏಯ್, ಯಾರ್ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಬೇಡ ನೀನು. ಈ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಅವಳು ನನ್ ಹೊಸ ಫ್ರೆಂಡು ಪಾರ್ವತಿ ಅಂತ. ಯಾರೇ ಆಗಿರ್ಲಿ, ಪಾರ್ವತಿ ಆಗ್ಬಿಟ್ರೆ ಫ್ರೆಂಡ್ ಮಾಡ್ಕೊಂಡ್ಬಿಡದ? ಈ ಕಾಲದಲ್ಲಿ ಮೋಸ ಮಾಡೋರೇ ಜಾಸ್ತಿ ಸ್ವೀಟು. ನಿನ್ನ ಕಿಡ್ನಾಪ್ ಮಾಡಿ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ಹೌದಾ ಜಾನು, ನನ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಅವರು ನಾನು ಬಟ್ಟೆ ಬಿಸ್ನೆಸ್ ಮಾಡ್ತೀನಿ, ನಿಮಗೆ ಯಾವ ಡಿಸೈನ್ ಬೇಕು, ಯಾವ ತರ ಸ್ಯಾರಿ ಬೇಕು, ಯಾವ ತರ ಡ್ರೆಸ್ ಮೆಟೀರಿಯಲ್ ಬೇಕು ನನಗೆ ಹೇಳಿ, 24 ಗಂಟೆಗೆ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ, ನೀವು ಇದನ್ನ ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ಲು. ಅವ್ರು ಹೇಳ್ತಾರೆ ಆ ಓನರ್ ಹೇಳಲ್ಲ, ಇನ್ನೊಬ್ರು ಹೇಳಲ್ಲ, ಅವ್ರು ಹೇಳ್ತಾರೆ. ಈಗ ಫಸ್ಟ್ ಕಮಿಷನ್ ಅಂತ ಹೇಳ್ತಾರೆ, ಆಮೇಲೆ ಇಡೀ ಬಿಸ್ನೆಸ್ ನ ನಿನ್ ತಲೆ ಮೇಲೆ ಹಾಕಿ ಲಾಸ್ ಆಯ್ತು ಕಟ್ಕೊಡಿ ಅಂತ ಹೇಳ್ತಾರೆ. ಏನ್ ಮಾಡ್ತೀಯ ಸ್ವೀಟು ನೀನು? ಆದ್ರೆ ಆ ಹೆಂಗ್ಸ್ನ ನೋಡಿದ್ರೆ ಆತರ ಕಾಣಲ್ಲ. ಅಯ್ಯೋ ಪಾಪ ಅನ್ಸತ್ತೆ. ಯಾವ ಪೆನ್ ಡ್ರೈವ್ ಅಲ್ಲಿ ಯಾವ ವೈರಸ್ ಇರ್ತೋ ಯಾರು ಗೊತ್ತು ಸ್ವೀಟು. ಇಂಥವ್ರ ಸಹವಾಸ ಮೊದ್ಲು ಮಾಡೋದು ಬಿಡು ನೀನು. ಇಲ್ಲ ಅವ್ರ ನಂಬರ್ ಇದ್ರೆ ಡಿಲೀಟ್ ಮಾಡು. ನೋಡು, ಇಂಥವ್ರನ್ನೆಲ್ಲ ಮನೆಗೆ ಸೇರ್ಸಕ್ ಹೋಗ್ಬೇಡ. ಸರಿ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ನಿಮಗೆ ಕಾಫಿ ತಂದ್ಕೊಡ್ತೀನಿ. ಅಪ್ಪ ದೇವ್ರೆ, ಇನ್ನು ದೊಡ್ಡ ಏಟಿಂದ ನನ್ನ ಪಾರ್ ಮಾಡಿಸ್ದೆ. ನಿನಗೆ ನಾನು 100 ರೂಪಾಯಿ ಹಾಕ್ತೀನಿ. ಥ್ಯಾಂಕ್ ಯು. ಕೂದಲೆಲ್ಲ ಒಂದಿನ ಕಿತ್ಕೊಂಡ್ ಮಾಡ್ತೀನಿ ನಾನು. ಯಾಕೆ 3 ಬ್ರೆಡ್ ತಿನ್ಸಿ ನನ್ನ ಸನ್ಯಾಸಿ ಮಾಡ್ತೀಯಾ? ಮೈ ನಿಮ್ ಕೈಲದೆಲ್ಲ ಆಗಲ್ಲ ಬಿಡಿ. ಹಲೋ ನೋಡು ಚೌಕಾಸಿ, ಇನ್ಮೇಲಿಂದ 1 ಹೊತ್ತಾದ್ರೂ ಬೇರೆ ಏನಾದ್ರೂ ಅಡ್ಗೆ ಮಾಡು. ಚರ್ಚೆ ಸಾಕು. ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರವ್ರ ಬ್ರೆಡ್ ತಿನ್ನಿ. ನಾನ್ ತಿನ್ನಲ್ಲ, ಇದ್ರ ಬದಲು ಬೇರೆ ಏನಾದ್ರೂ ಮಾಡ್ಕೊಡು. ಆಗಲ್ಲ ಮಾಯಿ, ನಾನ್ ಮಾಡ್ಕೊಡೋದಿಲ್ಲ. ಎಲ್ಲರೂ ತಿಂತಿದಾರಲ್ವಾ, ನಿಮ್ಗೇನ್ ಸ್ಪೆಷಲ್? ತಿನ್ನಮ್ಮ, ಪರವಾಗಿಲ್ಲ. ಪಶು ಪಕ್ಷಿ ಎಲ್ಲ ಬ್ರೆಡ್ಡೇ ತಿನ್ನೋದು. ಹೇಯ್ ಪಾಪು, ನೀನ್ ಸಪೋರ್ಟ್ ಮಾಡ್ಬೇಕಾಗಿರೋದು ನನ್ನನ್ನ, ನಿನ್ನ ಹೆತ್ತ ತಾಯಿನ, ನೀ ಜಿಗುರ್ ದಿಮ್ಮಿನಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಈ ಮನೇಲಿ ಇರ್ತೀನಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ತಿದ್ರೆ ನೀನ್ ಯಾರು ಸಪೋರ್ಟ್ ಮಾಡಲ್ಲಮ್ಮ. ನೀನ್ ಸಪೋರ್ಟ್ ಮಾಡ್ಬೇಡ ಪಾಪು, ಪರವಾಗಿಲ್ಲ. ಈ ಮನೇಲಿ ಬೇರೆಯವ್ರು ಇದಾರಲ್ವಾ, ಅವ್ರು ಸಪೋರ್ಟ್ ಮಾಡ್ತಾರೆ. ಯಾರ್ಯಾರು ನನ್ನ ಸಪೋರ್ಟ್ ಮಾಡ್ತೀರಾ ಕೈ ಎತ್ತಿ. ಈ ತರನಾ? ಓಕೆ ಆಯ್ತು ಪಾಪು, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ತಿನ್ನಿ ಇವಾಗ. ಚಾರುಲತಾ ಅವರೇ? ಅರೆ ಪಾರ್ವತಿ, ಏನು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಯಾವ್ದೇ ಚೋಟು ಬೇರೆ ಕರ್ಕೊಂಡು ಬಂದಿದ್ದೀರಾ? ನಾನು ಚೋಟು ಅಲ್ಲ, ಕಿಶನ್ ಜರ್ಸಿ. ನಾನು ಜರ್ಸಿ ಹಸು ಕೇಳಿದ್ದೆ. ನಾವು ನ್ಯೂ ಜರ್ಸಿಗೆ ಹೋಗಿ ಬಂದ್ಮೇಲೆ ಇವನು ಹುಟ್ಟಿದ್ದು, ಅದಕ್ಕೆ ಕಿಶನ್ ಜರ್ಸಿ ಅಂತ ಹೆಸರಿಟ್ವಿ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಕುತ್ಕೊಳ್ಳಿ. ಬರ. ನಿಮ್ ಮನೆ ಪಕ್ಕದಲ್ಲಿ ನಂದಾನಂದು ಅಂತ ಇದಾರಲ್ಲ, ಅವ್ರು ನನ್ಗೆ ಹಳೆ ಪರಿಚಯ. ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಾಗ್ಲಿಂದ ಒಂದೇ ಸಮ ಕರಿತಿದ್ರು ಬನ್ನಿ ಬನ್ನಿ ಅಂತ, ಅದಕ್ಕೋಸ್ಕರ ಬಂದಿದ್ದು. ಅಡ್ರೆಸ್ ನೋಡಿದ್ರೆ ನಿಮ್ ಮನೆ ಪಕ್ಕದಲ್ಲೇ ಇದೆ. ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಬ್ರೆಡ್ ಟೋಸ್ಟ್ ಮಾಡಿದೀನಿ, ತಂದ್ಕೊಡ್ಲಾ? ಆಂಟಿ, ನನಗ್ ಬ್ರೆಡ್ ಬೇಡ, ಚಾಕ್ಲೇಟ್ ಕೊಟ್ರೆ ತಿಂತೀನಿ. ಜರ್ಸಿ, ಆತರ ಬೇರೆಯವ್ರ ಮನೆಗ್ ಬಂದಾಗ ಹಾಗೆ ಹೇಳ್ಬಾರ್ದು. ಏನ್ ಕೊಟ್ರು ತಿನ್ಬೇಕು. ಚೂಟಿ ಇದಾನೆ ಜರ್ಸಿ. ಈಗ ಹೇಗಿದೆ ನಿಮ್ ಕೈಕಾಲ್ ನೋವು? ನಿನ್ನೆ ಗುದ್ದಿದ್ದಕ್ಕೆ ಬಿದ್ರಲ್ಲ, ಮಂಡಿ ನೋವೇನಾದ್ರೂ ಇರ್ಬೋದೇನೋ ಅನ್ಕೊಂಡೆ. ಅಯ್ಯೋ ಪಾರ್ವತಿ ಅವರೇ, ನನ್ಗೇನು ಆಗಿಲ್ಲ, ನೀವೇ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು. ನಾನು ಕಾಫಿ ತಂದ್ಕೊಡ್ಲಾ? ಈಗ ತಾನೇ ಎಲ್ಲ ಆಯ್ತು, ಏನು ಬೇಡ. ಇವನೇನೋ ತಲಹರಟೆ, ಬೇಕು ಬೇಕು ಅಂತಾನೆ. ಜರ್ಸಿ, ಹಂಗೆಲ್ಲ ಮಾಡ್ಬಾರ್ದು. ನೋಡಿ ಹಿಂಗೆ ಮನೇಲೂ ಹಿಂಗೆ ಆಡ್ತಿರ್ತಾನೆ, 1 ನಿಮಿಷ ಕೂರಲ್ಲ. ಪರವಾಗಿಲ್ಲ ಬಿಡಿ, ಏನು ತೊಂದ್ರೆ ಇಲ್ಲ. ಏ ಜರ್ಸಿ, ಹಂಗೆಲ್ಲ ಓಡಾಡ್ಬಾರ್ದು. ಬೇರೆಯವ್ರ ಮನೇಲಿ ಬಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ. ಇರ್ಲಿ ಬಿಡಿ,
ಮಗು ತಾನೇ ಆಟ ಆಡ್ಕೊಳ್ಳಿ. ಹೌದು, ನಿಮ್ ಯಜಮಾನ್ರು ಎಲ್ಲಿ? ನಮ್ಮ ಯಜಮಾನ್ರು ಮನೇಲೇ ಇದ್ದಾರೆ, ಇನ್ನೂ ಆಫೀಸಿಗೆ ಹೋಗಿಲ್ಲ. ಇವತ್ತು ಅವ್ರನ್ನ ನಿಮಗ್ ಭೇಟಿ ಮಾಡಿಸ್ತೀನಿ. ಹೌದು, ಲಾಸ್ಟ್ ಟೈಮ್ ಬಂದಾಗ್ಲೂ ಅವ್ರನ್ನ ಮೀಟ್ ಮಾಡಕ್ಕಾಗಿಲ್ಲ. ಇವತ್ತು ಅವ್ರನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಹ ಜಾನು, ಬೇಗ ಸ್ನಾನ ಮುಗಿಸ್ಕೊಂಡ್ ಬರ್ತೀರಾ? ಮನೆ ಗೆಸ್ಟ್ ಬಂದಿದ್ದಾರೆ. ಸ್ವೀಟು ಯಾರು ಸ್ವೀಟು ಯಾರೋ ಹುಡುಗ ಬಂದ್ಬಿಟ್ಟಿಯಾನಿಲ್ಲಿ. ಯಾವ ಮನೆ ಹುಡುಗ ಏನು? ಓ ಅವನಾ, ಪಾರ್ವತಿ ಅವ್ರ ಮಗನೇ. ನಿನ್ನೆ ಬಂದಿದ್ರಲ್ಲ, ಅವರು ಬಂದಿದ್ದಾರೆ. ನಿಮ್ನ ಮೀಟ್ ಮಾಡ್ಬೇಕಂತೆ, ಬೇಗ ಬನ್ನಿ. ಸ್ವೀಟು ಸ್ವೀಟು, ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ. ನನ್ನ ಹೊಟ್ಟೆ ಸರಿಗಿಲ್ಲ, ಲೇಟ್ ಆಗುತ್ತೆ ನೋಡು. ಅವ್ರಿಗೆ ಲೇಟ್ ಆಗದಿದ್ರೆ ಅವ್ರು ಹೊಟ್ಟೆ ಕೇಳು, ನಾನು ಇನ್ನೊಂದಿನ ಭೇಟಿ ಮಾಡ್ತೀನಿ. ಇವತ್ತೇ ಹೊಟ್ಟೆ ಕೆಡ್ಬೇಕಾ ನಿಮ್ದು? ಏನೂ ಆಗಲ್ಲ, ಬನ್ನಿ. ಏನಾಯ್ತು? ಹುಷಾರಿಲ್ವಾ? ಅಲ್ಲ, ಹುಷಾರಾಗಿ ಇದ್ದಾರೆ. ಏನೋ ಆಚೆ ಕಡೆ ಆಳುಮುಳು ಕಟ್ಟಿ ಕಸ ತಿಂದಿರ್ತಾರೆ, ಅದಕ್ಕೆ ಹೊಟ್ಟೆ ನೋವು. ಅಮ್ಮ ವಾಶ್ರೂಮ್ಗೆ ಹೋಗ್ಬೇಕು. ಬೇರೆಯವ್ರ ಮನೆಗೆ ಬಂದಾಗ್ಲೇ ಹೋಗ್ಬೇಕಾ? ಮನೇಲೆ ಎಲ್ಲ ಮುಗಿಸ್ಕೊಂಡ್ ಬರಕ್ಕಾಗಲ್ವಾ? ವಾಶ್ರೂಮಿಗೆ ಹೋಗೋಕ್ ದುಡ್ಡೇನಾದ್ರೂ ಖರ್ಚಾಗತ್ತಾ? ಈ ಜರ್ಸಿ ಮೇಲ್ಗಡೆ ರೂಮ್ ಇದೆಯಲ್ಲ, ಅಲ್ಲಿ ವಾಶ್ರೂಮ್ ಇದೆ, ಅಲ್ಲಿ ಹೋಗು. ಈಗಿನ ಮಕ್ಳು ತುಂಬಾ ಬೋಲ್ಡು. ಮನ್ಸಲ್ಲಿ ಏನಿದೆ ಅದನ್ನ ಫಟ್ ಅಂತ ಹೇಳ್ಬಿಡ್ತಾರೆ. ನೋಡಿ, ಅವನ್ಗೆ ಹೊಸ ಮನೆಗೆ ಬಂದಿದ್ದೀನಿ ಅನ್ನೋದು ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಧಾನ ಕಣೋ. ಅವಾಗ ಆಚೆ ಹಾಕಿಲ್ವ ಇನ್ನ ಏನ್ ತರ್ತಿದ್ಯಾ? ಅಂಕಲ್ ಅಂಕಲ್, ನಂಗೆ ಇದಕ್ಕೆ ಅರ್ಜೆಂಟು. ಬಂದ್ರು. ಸ್ವೀಟು ಸ್ವೀಟು, ನನ್ನ ಏಕೈಕ ಹೆಂಡತಿ. ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಅವ್ರು ಇಲ್ಲೇ ಇದ್ದಾರೆ. ನಮಸ್ಕಾರ ರೀ, ಆ ಮಗು ಹತ್ರ ಮಾಸ್ಕ್ ನ ಕಿತ್ಕೊಂಡು ಹಾಕೊಂಡಿದ್ದೀರಾ? ಇಲ್ಲಪ್ಪ, ಆ ಮಗು ಜೊತೆ ಆಟ ಆಡ್ತಿದ್ದೆ. ನಿಮ್ಮ ಮಗುನಾ? ತುಂಬಾ ಚೂಟಿ ಇದ್ದಾನೆ. ಮಕ್ಳ ಜೊತೆ ಆಟ ಆಡ್ತಾ ನಾವೇ ಮಕ್ಕಳಾಗ್ಬಿಡ್ತೀವಿ ನೋಡಿ. ನೀವು ಹೆಂಗಸ್ರು ಮಾತಾಡ್ಕೊಂತೀರಿ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ ಧ್ವನಿ ಎಲ್ಲೋ ಕೇಳ್ದಾಗಿದೆಯಲ್ಲ? ನಂದು ಇಂಟರ್ನ್ಯಾಷನಲ್ ವಾಯ್ಸು. ನೀವು ಟಿವಿ ರೇಡಿಯೋಲೆಲ್ಲ ಕೇಳಿರ್ತೀರಾ, ಇಲ್ಲಿ ಕೇಳಿದ್ದೀರಾ? ಇಲ್ಲಿ ನಡೆದಿದ್ದಾದ್ರು ಏನು ನೋಡಿ, ಒಂದು ಸಣ್ಣ ಬ್ರೇಕ್ ನಂತರ ಕೇಳಿದ್ದೀರಾ ಅಲ್ವಾ? ಸ್ವೀಟು, ಬರ್ತೀನಿ. ಪರವಾಗಿಲ್ಲ, ನಿಮ್ ಯಜಮಾನ್ರು ಎಲ್ರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾರೆ. ಹೌದು ಹೌದು. ಆಯ್ತೇನೋ ಅಂಕಲ್ ಜೊತೆ ಆಟ ಆಡಿದ್ದು? ಹೊಡೋಣ. ಸರಿ, ನಾವ್ ಇನ್ನೊಂದಿನ ಬರ್ತೀವಿ. ಖಂಡಿತ ನಿಮ್ ಯಜಮಾನ್ರನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಶೋರ್, ಖಂಡಿತ ಬರ್ತೀಯ ಅಲ್ವಿನಾ? ಅವಾಗ ಬ್ರೆಡ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ನಿಮ್ಗೆ, ತಿನ್ಬೇಕು. ಆಯ್ತಾ? ತಗೊಂಡ್ ಬಾ. ಬಾಯ್ ಜರ್ಸಿ. ಬಾಯ್. ಕೈ ಹಿಡ್ಕೊಳ್ಬೇಕು. ಹಲೋ. ಏಯ್ ರಾಮಸ್ವಾಮಿ, ಏನೋ ಇದು? ನೀನ್ ನಂಬ್ಕೊಂಡು ನೀನ್ ಎರಡನೇ ಹೆಂಡತಿನ ನನ್ನ ಹೆಂಡತಿ ಅಂತ ಹೇಳಿದ್ನಲ್ಲ, ದೊಡ್ಡ ತಪ್ಪು ಮಾಡಿದೆ. ನಿನ್ ಮೊದಲನೇ ಹೆಂಡತಿ ನಮ್ಮ ಮನೆಗೆ ಬಂದು ಕೂತಿಯಾಳೆ. ಆ ಫೋಟೋ ವಿಷಯ ಏನಾದ್ರು ತೋರ್ಸಿದ್ರೆ ಏನೋ ಮಾಡೋದೀಗ? ಏಯ್, ಹೆಂಗೋ ಅಡ್ಜಸ್ಟ್ ಮಾಡೋ, ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಅವ್ರಿಬ್ರಿಗೂ ಹೇಳಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಅದಾಗ್ತಿಲ್ಲ ಕಣೋ. ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆ ಫೋಟೋ ವಿಷಯ ಎಲ್ಲಿ ಆಚೆ ಬರುತ್ತೋ ಅಂತ ನಾನು ತಲೆ ಮರ್ಸ್ಕೊಂಡು ಓಡಾಡ್ತಿದ್ದೀನಿ. ಏಯ್ ರಾಮಸ್ವಾಮಿ, ನಮ್ಮ ಮನೆಗೆ ನಾನೇ ಹೋಗಕ್ಕಾಗ್ತಿಲ್ಲ ಕಣೋ. ಹೇಗೋ ಮ್ಯಾನೇಜ್ ಮಾಡೋ. ನಿಂಗೇನಿದೇನು ಹೊಸದಾ? ಕಾಲೇಜಲ್ಲಿ 2-3 ಜನ ಜೊತೆ ಮಾತಾಡ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ಲಿಲ್ವಾ? ಹಾಗೇನೋ ಮಾಡೋ. ಹಲೋ. ರೀ, ಪಾರ್ವತಿ ಅವ್ರು ಬಂದಿದ್ದಾಗ ನೀವು ಅವ್ರನ್ನ ಮಾತಾಡಿಸ್ದೆ ಹಾಗೆ ಹೋದ್ರಿ, ಸರಿನಾ? ಇದು ಅದಾ, ಮಗು ಜೊತೆ ಆಟ ಆಡ್ತಿದ್ನಲ್ಲ, ಹಂಗೆ ಹೊರಟ್ಬಿಟ್ಟೆ. ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೆ. ಆಮೇಲೆ ಕ್ಲೈಯಂಟ್ಸ್ಗಳು ಸಿಕ್ಕಾಪಟ್ಟೆ ಕಾಲ್ ಮಾಡ್ತಿದ್ರು. ಸ್ವೀಟು, ನೆಕ್ಸ್ಟ್ ಟೈಮ್ ಪಾರ್ವತಿ ಅವ್ರ ನಮ್ಮ ಮನೆಗೆ ಬಂದಾಗ ನೀವು ಮನೇಲೇ ಇರ್ಬೇಕು, ಅವ್ರಿಗೆ ಮುಖ ಕೊಟ್ಟು ಮಾತಾಡಿಸ್ಬೇಕಷ್ಟೇ. ಅಷ್ಟೇ ತಾನೇ? ಓಕೆ, ಅವ್ರು ಬಂದಾಗ ನೋಡ್ಕೊಳ್ಳೋಣ. ಆದ್ರೆ ಸ್ವೀಟು, ಈಗ್ಲೇ ಹೇಳ್ತಿದ್ದೀನಿ ನಿನಗೆ, ಅವ್ರು ನೋಡಕ್ಕೆ ಥೇಟ್ ಕಳ್ಳಿ ತರಾನೇ ಇದ್ದಾರೆ.
ಮನೆಯಲ್ಲಿ ಬೆಲೆ ಬಾಳೋ ವಸ್ತುಗಳು, ಫೋನು, ರಿಮೋಟು ಎಲ್ಲ ಎತ್ಕೊಂಡು ಹೋಗ್ತಾರೆ ನೋಡ್ಕೊ. ಹುಷಾರು ಹುಷಾರು ಹುಷಾರು. ಛೇ, ಅವ್ರು ಎಂತ ಒಳ್ಳೆಯವರು ಗೊತ್ತಾ? ನಾನ್ ಬಿದ್ದಿದ್ದಕ್ಕೆ ಮಂಡಿ ನೋವಾಯ್ತಾ ಅಂತ ವಿಚಾರಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಎಷ್ಟು ದೂರದಿಂದ ಬಂದಿದ್ರು ಗೊತ್ತಾ? ನೀವು ಅವರನ್ನ ಕಳ್ಳಿ ಅಂತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಹೊರಗಡೆ ಸಾಫ್ಟ್ವೇರು, ಒಳಗಡೆ ಹಾರ್ಡ್ವೇರು. ಅದೇನೋ ಸೀರೆ ಬಿಸ್ನೆಸ್, ಡ್ರೆಸ್ ಬಿಸ್ನೆಸ್ ಅಂತೆಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ನಿನ್ ತಲೆ ಮೇಲೆ ಕಟ್ಟಿ ಲಕ್ಷಾಂತರ ರೂಪಾಯಿ ನಿಂಗೆ ಮೋಸ ಮಾಡ್ತಾರೆ ನೋಡ್ಕೊ. ಈಗಲೇ ವಾರ್ನ್ ಮಾಡ್ತಿದ್ದೀನಿ ಸ್ವೀಟು, ಅದ್ರ ಮೇಲೆ ನಿನ್ನಿಷ್ಟ. ಅವರು ತುಂಬಾ ಒಳ್ಳೆಯವರು, ನೀವು ಅವ್ರ ಹತ್ರ ಮಾತಾಡಿ, ನಿಮ್ಗೆ ಗೊತ್ತಾಗತ್ತೆ. ಅವ್ರನ್ನ ಫೋನ್ ಮಾಡಿ ಕರೆಸ್ತೀನಿ.